ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಗಾಬರಿಯಲ್ಲಿದ್ಯಾ ಅಣ್ಣ? ಆ ಕಂಪ್ನಿ ಕಡೆ ಹುಡುಗರು ದುಡ್ಡಿಗೋಸ್ಕರ ಅಂಗಡಿ ಕಡೆ ಬಂದಿದ್ರಣ್ಣ. ನೀವೆಲ್ಲಿ ಅಂತ ಕೇಳಿದ್ರು. ನೀವೆಲ್ಲೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೀರಾ, ಬರೋದು ಲೇಟ್ ಆಗುತ್ತೆ, ಬಂದ ತಕ್ಷಣ ತಿಳಿಸ್ತೀನಿ ಅಂತ ಹೇಳಿ ಕಳಿಸ್ತೀಯ ಅಣ್ಣ. ಈಗ ಏನಣ್ಣ ಮಾಡೋದು? ನನಗೂ ಗೊತ್ತಾಗ್ತಿಲ್ಲ ಕಣ ಮನೋಜ. ಯಾರ ಹತ್ರ ದುಡ್ಡು ಕೇಳಬೇಕು ಅಂತಲೂ ಹೊಳಿತಾ ಇಲ್ಲ. ಈಗಂದ್ರೆ ಹೆಂಗಣ್ಣ? ಇವತ್ತು ಅವ್ರ ಕಡೆಯವ್ರು ಮಾತಾಡಿದ್ದು ನೋಡಿದ್ರೆ ತುಂಬ ಭಯ ಆಗತ್ತಣ್ಣ. ಅವ್ರು ಸರಿ ಇಲ್ಲ. ದುಡ್ಡು ಕೊಡುವಾಗ ಎಷ್ಟು ಒಳ್ಳೆಯವರಾಗಿರ್ತಾರೋ, ದುಡ್ಡು ಇಸ್ಕೊಳುವಾಗ ಅಷ್ಟೇ ಕೆಟ್ಟವರಾಗಿರ್ತಾರೆ. ಅವ್ರದ್ದು 6 ಲಕ್ಷ ಹೆಂಗಾದ್ರೂ ಮಾಡಿ ಕೊಟ್ಬಿಡೋಣ, ಇಲ್ಲಾಂದರೆ ಅವ್ರು ಮಾನ ಮರ್ಯಾದೆ ಕಳೆದು ಬಿಡ್ತಾರೆ. ಹೇಳಿದ್ನಲ್ಲೋ, ದುಡ್ಡಿಗೆ ದಾರಿನೇ ಕಾಣಿಸ್ತಿಲ್ಲ ಕಣ. ದುಡ್ಡಿಲ್ಲ ಅಂತ ತಾನೇ ಬ್ಯಾಂಕಲ್ಲಿ ಸಾಲ ಮಾಡಿ ಅಂಗಡಿ ಹಾಕಿದ್ದು. ದುಡ್ಡಿಗೆ ಎಲ್ಲಿ ಹೋಗ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಹಾಗಾದರೆ ಅವ್ರಿಗೊಂದು ಫೋನ್ ಮಾಡೋಣ, ಇಲ್ಲಾಂದ್ರೆ ಅವ್ರು ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಮನೋಜ, ಫೋನ್ ಮಾಡಿ ಏನು? ಯಾರ್ದಣ್ಣ ಫೋನು? ಈಗ ಏನನ್ನ ಮಾತಾಡ್ತೀಯಾ? ರಿಸೀವ್ ಮಾಡದೇ ಇದ್ರೆ ಚೆನ್ನಾಗಿರಲ್ಲ ಕಣ. ಏನೋ ಒಂದು ಹೇಳ್ತೀನಿ. ಹಲೋ ಹಲೋ, ಹಣ ಹೇಳಿ. ನಾನೇನಪ್ಪ ಹೇಳೋದು, ನೀನ್ ಹೇಳ್ಬೇಕು. ನಮ್ಮ ಹುಡುಗರು ದುಡ್ಡು ತಗೊಂಡ್ ಬರೋದಕ್ಕೆ ಅಂಗಡಿ ಹತ್ರ ಹೋದಾಗ ನೀನ್ ಇರ್ಲಿಲ್ವಂತೆ. ಹಾಂ ಹೌದು, ನಾನು ಫರ್ನಿಚರ್ ತೊಗೊಳಕ್ಕೆ ಹೊರಗಡೆ ಹೋಗಿದ್ದೆ ಅಣ್ಣ. ಹಾ ಸರಿ, ಅದೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯಾ? ಕೊಡದೆ ಎಲ್ಲಿಗೆ ಹೋಗ್ತೀನಿ ಅಣ್ಣ? ಇವತ್ತಾನೇ ಚೆಕ್ ಬಂದಿದೆ, ಬ್ಯಾಂಕಿಗೆ ಹಾಕಿದ್ದೀನಿ. ಇನ್ನೊಂದು 2 ಡೇಸಲ್ಲಿ ಕ್ಲಿಯರ್ ಆಗುತ್ತೆ, ತಂದು ಕೊಟ್ಬಿಡ್ತೀನಿ. ಸರಿ, ಬೇಗ ಕ್ಲಿಯರ್ ಮಾಡು. ಮುಂದಿನ ಸಲ ಹೀಗಾದ್ರೆ ಚೆನ್ನಾಗಿರಲ್ಲ. ವ್ಯವಹಾರದಲ್ಲಿ ನನಗೆ ನಿಯತ್ ಮುಖ್ಯ. ಅಯ್ಯೋ, ಏನು ಹೀಗೆ ಹೇಳ್ತಾ ಇದ್ದೀರಣ್ಣ? ನಾನು ವ್ಯವಹಾರಕ್ಕೆ ಹೊಸಬ ಇರ್ಬೋದು, ಆದರೆ ನಿಯತ್ತಲ್ಲಿ ತುಂಬ ಹಳಬ. ಯೋಚನೆ ಮಾಡಬೇಡಿ, ಇನ್ನು 2 ದಿನದಲ್ಲಿ ನಿಮ್ಮ ದುಡ್ಡು ತಂದು ಕೊಡ್ತೀನಿ. ಹಾ ಸರಿ. ಏನಣ್ಣ ಹಿಂಗೆ ಹೇಳ್ದೆ? ಈಗ ದುಡ್ಡು ಎಲ್ಲಿಂದ ತರ್ತೀಯ? ನನಗೂ ಗೊತ್ತಿಲ್ಲ ಕಣ ಮನೋಜ. ಆ ದೇವರೇ ಕಾಪಾಡ್ಬೇಕು ನನ್ನ. ಹೌದು, ನೀವು ಇನ್ನೂ ಯಾಕೆ ನಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಬಿಡಿ. ಏನಾದರೂ ಇರಲಿ, ಇವಾಗ ಮನೆಯವರೇ ಒಂದಾಗಿದ್ದಾರೆ ಅಂದಮೇಲೆ ನೀವು ನಿಮ್ಮ ಕೋಪನ ಕಮ್ಮಿ ಮಾಡಿಕೊಂಡ್ರೆ ಅವ್ರ ಥರನೇ ಖುಷಿಯಾಗಿರ್ಬೋದಪ್ಪ. ಆಯ್ತು ಬಿಡಿ ಮೇಡಮ್ ಅವರೇ, ಇನ್ನೇನು ಮಾಡೋಕ್ಕದ್ದು? ಹಾಗಲ್ಲ, ಸ್ನೇಹ ಸಂಬಂಧ ಇದೆಲ್ಲ ತುಂಬಾ ಮುಖ್ಯ. ಇದರಲ್ಲಿ ರಾಜಕೀಯ ಬರಬಾರ್ದು. ಇದು ಇದನ್ನ ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹೌದು, ಇಷ್ಟು ವರ್ಷ ನೀವ್ ಯಾಕೆ ಮೇಡಮ್ ಅವರೇ ಊರಲ್ಲಿ ಇರಲಿಲ್ಲ? ನಾನು ಓದಕ್ ಹೋಗಿದ್ದೆ ಅಷ್ಟೇ. ಎಲ್ಲೇ ಇದ್ರು ನಮ್ಮೂರೇ ಹೆಚ್ಚಲ್ವಾ? ಇದನ್ನು ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿಲ್ವೇ, ಊರೂರೇ ಕಂಡ ಮೇಲು, ನಮ್ಮ ಊರೇ ನಮಗೆ ಮೇಲು ಅಂತ. ಜವರೇಗೌಡ, ಸಲ ಎಲೆಕ್ಷನ್ ಅಲ್ಲಿ 1 ರಿಂದ 1.5 ಲಕ್ಷ ಲೀಡಲ್ಲಿ ಗೆಲ್ಬೇಕು. ಆ ತರ ನಾನು ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಕಣಯ್ಯ. ಆಮೇಲೆ ನಿಮ್ಮ ಮಗಳ ಹತ್ರ ಮಾತಾಡ್ಬಿಟ್ಟು ಏನು ಹೇಳಿದ್ನು ಅಂತ ಸ್ವಲ್ಪ ಫೋನ್ ಮಾಡಿ ಹೇಳಯ್ಯ. ಹೇಳ್ತೀನಯ್ಯ. ಒಡನೆ ನಮ್ಮಿ. ಸರಿ ರೀ. ಅದೇ ಮಲ್ಗೌಡ ನೋಡ್ಲ ಒಡನ. ಹ್ಞೂ ಕಣಪ್ಪಯ್ಯ. ಬರ್ತೀನಿ ಕಣವ, ಬರ್ತೀನಿ ಕಣಯ್ಯ ಒಂದು ಸಮಯ. ಪೂರ್ವೆ ಬಮ್ಮ ಇಲ್ಲಿ. ಏನು ಮಗಳೇ, ಇಬ್ರು ಅಷ್ಟೊತ್ತು ಮಾತಾಡ್ತಾ ಇದ್ರಿ? ಅವರೇಪ ಎಷ್ಟು ತಮಾಷೆ ಮಾಡ್ತಾರೆ ಅಂದ್ರೆ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಅಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿಪ್ಪ. ಏನಿಲ್ಲಮ್ಮ, ಸಿದ್ದು ಇದ್ದಾನಲ್ಲ, ಅವನಿಗೆ ನೀನು ತಂದ್ಕೋಬೇಕು ಅಂತ ಜವರೇಗೌಡ ಅಂಕಲ್ ಹೇಳ್ತಾ ಇದ್ರು. ಹೌದು ಮಗಳೇ, ನನಗೆ ತಿಳಿದಿರೋ ಪ್ರಕಾರ ಸಿದ್ದು ತುಂಬ ಒಳ್ಳೆ ಹುಡುಗ. ಅವನ ಜೊತೆ ನೀನು ಮದುವೆ ಆದರೆ ನೀನು ಸಂತೋಷವಾಗಿರ್ತೀಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನು, ಅವನು ಓದಿಲ್ಲ ಅಂತನಾ? ನನಗೆಲ್ಲ ಗೊತ್ತಮ್ಮ. ನೋಡಮ್ಮ, ಜೀವನ ನಡೆಸೋದಕ್ಕೆ ಓದು ಮುಖ್ಯ ಆಗೋದಿಲ್ಲ. ಓದೋದು ಜ್ಞಾನಕ್ಕಷ್ಟೇ. ಬದುಕೋಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಜ್ಞಾನ ಸಿದ್ದುಗಿದೆ. ನೋಡಮ್ಮ, ಅವನೇನಾದರೂ ರಾಜಕೀಯಕ್ಕೆ ಬಂದರೆ
ಎಲ್ಲರನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋ ಬುದ್ಧಿವಂತಿಕೆ ಅವನಲ್ಲಿ ಚೆನ್ನಾಗಿದೆ. ಅಪ್ಪ ಆದರೂ ನಿನಗೆ ನಂಬಿಕೆ ಇದೆ ತಾನೆ, ನಿಮ್ಮಪ್ಪ ಏನೇ ಮಾಡಿದ್ರು ನಿನಗೆ ಒಳ್ಳೇದೇ ಮಾಡ್ತಾನೆ ಅಂತ. ಹೌದು ಪೂರ್ವಿ, ನಿಮ್ಮಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಅವ್ರು ಏನೇ ಮಾಡಿದ್ರು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ತಾನೇ ಮಾಡೋದು. ಯಾರೋ ಗೊತ್ತು ಗೊರಿ ಇಲ್ದದವ್ರನ್ನ ಮದುವೆ ಆಗಿ ಎಲ್ಲೋ ದೂರ ಇರೋದ್ರ ಬದಲು ಆ ಕುಟುಂಬದವರು ನಿಮ್ಮಪ್ಪನಿಗೆ ತುಂಬ ಚೆನ್ನಾಗಿ ಗೊತ್ತಿರೋರು. ಹುಡುಗ ಕೂಡ ತುಂಬ ಒಳ್ಳೆಯವನು. ಅಂಥವನ್ನ ನಿನ್ನ ಮದುವೆ ಆದರೆ ನಿನ್ನ ಜೀವನನೂ ತುಂಬ ಚೆನ್ನಾಗಿರುತ್ತಲ್ವ ಪೂರ್ವಿ? ಹೌದು ಮಗಳ. ಜಾನ್ವಿ ಅವರೇ, ಚಿನ್ನು ಮರಿ, ರೀ ಆರಾಮಾಗಿ ಬಂದ್ರ? ಡ್ರೈವಿಂಗ್ ಮಾಡುವಾಗ ಏನು ತೊಂದರೆ ಆಗಲಿಲ್ಲ ತಾನೆ? ಏನು ತೊಂದರೆ ಆಗಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸತ್ಯ, ಇವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ನೀವು ಹೊರಟಾಗಿಂದ ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ. ಇವಾಗ ಖುಷಿ ಆಗ್ತಿದೆ. ನಿಮ್ಮ ಆರೈಕೆ ಇದ್ಮೇಲೆ ನಾನು ಸೇಫಾಗಿ ಬರದೆ ಇನ್ನೇನು ಮಾಡ್ತೀನಿ? ನಮ್ಮನ್ನೆಲ್ಲ ಕಾಯಕ್ಕೆ ಆ ದೇವರಿದ್ದಾನೆ, ಆದರೆ ನನ್ನನ್ನು ಕಾಯಕ್ಕೆ ನೀವಿದ್ದೀರ. ಅದಕ್ಕೆ ನೋಡಿ ನಾನು ಜೋಪಾನವಾಗಿ ಮನೆಗೆ ಬಂದಿದ್ದೀನಿ. ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ಕೇಳಿ ಜಾನ್ವಿ ಅವರೇ, ಸಂಕೋಚ ಯಾಕೆ? ಆರಾಮಾಗಿ ಕೇಳಿ. ಅದು ಇವಾಗ ನೀವು ಹೇಗೂ ಸ್ವಲ್ಪ ಹುಷಾರಾದ್ರಲ್ಲ, ಅದಕ್ಕೆ ಅಮ್ಮನ ಮನೆಗೆ ಹೋಗಿ ಬರಲಾ? ಅಪ್ಪ ಕಾಲ್ ಮಾಡಿದ್ರು, ನಾನು ಬರ್ತೀನಿ ಅಂತ ಹೇಳಿ ಹೋಗದೇ ಇದ್ದಿದ್ದಕ್ಕೆ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಒಂದು 2 ದಿನ ಹೋಗಿ ಬರಲಾ ಅಂತ ಕೇಳೋಣ ಅಂದ್ಕೊಂಡೆ. ಅಯ್ಯೋ ರೀ, ಏನಾಯ್ತು ರೀ? ಕೈ ತುಂಬ ನೋಡ್ತಾ ಇದೆ, ಮೊಬೈಲ್ ಫೋನ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಅಯ್ಯೋ, ಒಂದು ನಿಮಿಷ ಬಂದಿರಿ. ನನಗೆ ನೋವು ಕಡಿಮೆ ಆಗಿದೆ ಅಂತ ನೀವು ಅಲ್ಲಿಗೆ ಹೋಗ್ತೀನಿ ಅಂತಿದ್ದೀರಾ? ಅಷ್ಟು ಸುಲಭವಾಗಿ ನಿಮ್ಮನ್ನು ಕಳಿಸ್ಬಿಡ್ತೀನ? ಚಾನ್ಸೇ ಇಲ್ಲ. ನೀವು ಯಾವತ್ತೂ ಅಲ್ಲಿಗೆ ಹೋಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿಮ್ಮ ಪ್ರೀತಿಯಿಂದ 1 ನಿಮಿಷನೂ ವಂಚಿತನಾಗಕ್ಕೆ ನನಗಿಷ್ಟ ಇಲ್ಲ. ನೀವು ನನಗೆ ಮಾತ್ರ ಸ್ವಂತ. ನಾನು ಅದಕ್ಕೆ ಹೇಳಿದ್ದು ಆಸ್ಪತ್ರೆಗೆ ಹೋಗಿ ಬರೋಣ ಅಂತ. ನೀವು ನನ್ನ ಮಾತೇ ಕೇಳಲ್ಲ. ನೋಡಿ ಹೇಗೆ ನೋವು ಬರ್ತಿದೆ ಅಂತ. ಒಂದು ಪೇನ್ ಕಿಲ್ಲರ್ ತಗೊಂಡಿದ್ದಿದ್ರೆ ಎಲ್ಲ ವಾಸಿ ಆಗ್ಬಿಡ್ತಿತ್ತು. ನನ್ನ ಪೇನ್ ಕಿಲ್ಲರ್ ನೀವೇ ಜಾನ್ವಿ ಅವರೇ. ನೀವು ನನ್ನ ಜೊತೆಗಿದ್ರೆ ಯಾವ ನೋವು ಇರೋದಿಲ್ಲ. ಅದು ಏನೋ ಹೇಳಬೇಕು ಅಂತಿದ್ರಿ, ಹೇಳಿ. ಏನಿಲ್ಲ ಬಿಡಿ, ಮೊದಲು ನೀವು ಹುಷಾರಾಗಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.